ಇದೊಂದು ಅದ್ಭುತವಾದ ಗೀ ರೈಸ್. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಬಡಿಸುವಂತಹ ಗೀ ರೈಸ್ಗೆ ಸ್ವಲ್ಪ ಚೇಂಜಸ್ ಕೊಟ್ಟು ಅದನ್ನು ಇನ್ನೂ ರುಚಿಕರವಾಗಿ ಹೇಗ್ ಮಾಡುದು ಅಂತ ನೋಡೋಣ. ಸೊ ಇದ್ರ ಜೊತೆ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ತಿನ್ನಬಹುದು. ಯಾಕೆಂದರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಅದರಲ್ಲಿ ಈ ಮಸಾಲಾ ಪದಾರ್ಥಗಳು ಹಾಕಿ. ಇದೇನೇನು ಅಂತ ಹೇಳಿದ್ರೆ 1 ಟೀ ಸ್ಪೂನ್ ಸೋಂಪು, 1 ಸ್ಟಾರ್ ಹೂವ, 4 ಏಲಕ್ಕಿ, 4 ಲವಂಗ, 1 ಇಂಚು ಚಕ್ಕೆ, 2 ಪಲಾವ್ ಎಲೆ, 1 ಟೀ ಸ್ಪೂನ್ ಕಸೂರಿ ಮೆಥಿ ಹಾಗೂ 1 ಟೇಬಲ್ ಸ್ಪೂನ್ ಪುದೀನ ಸೊಪ್ಪು. ಪೂರ್ತಿ ಡೀಟೇಲ್ಸ್ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. 2-3 ನಿಮಿಷ ಆದಾಗ ಒಳ್ಳೆ ಘಮ ಬರುತ್ತೆ. ಆಗ ಒಂದು ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಹಾಕಿ ಅದೊಂದು 5 ನಿಮಿಷ ಫ್ರೈ ಮಾಡಿಕೊಂಡು ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸು ಹಾಗೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಕ್ರಶ್ ಮಾಡಿ ಹಾಕಿ. ಇದರ ಹಸಿ ವಾಸನೆ ಹೋದ್ಮೇಲೆ ಬಟಾಣಿ ಎಷ್ಟಿದೆಯೋ ಅಷ್ಟೇ ಕ್ಯಾರೆಟ್ ಕೂಡ ಸೇರಿಸಿ. ಮತ್ತೊಂದು 5 ನಿಮಿಷ ಆದ್ಮೇಲೆ ಅರ್ಧ ಕಪ್ ತೆಂಗಿನಕಾಯಿಗೆ 1 ಕಪ್ ನೀರು ಸೇರಿಸಿ ಅದನ್ನು ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಹಾಕಿ. ಅದ್ರ ಜೊತೆಗೆ ಇನ್ನೊಂದು ಕಪ್ ನೀರು ಕೂಡ ಹಾಕಿ. ಇವೆರಡು ಸೇರಿ 1 ಕಪ್ ಅಕ್ಕಿಗೆ 2 ಕಪ್ ನೀರಾಯ್ತು. ಈಗ ತರಕಾರಿಗಳಿಗೆ 1 ಕಾಲ್ ಅಥವಾ ಅರ್ಧ ಕಪ್ ನೀರು ಹಾಕೋಬೇಕು. ಕೊನೆಯದಾಗಿ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೊಂಡು ಕುದಿಯಕ್ಕೆ ಶುರು ಆದಾಗ ನೆನೆಸಿರುವಂತಹ ಸೋನಾ ಮಸೂರಿ ರೈಸ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಪ್ರೆಷರ್ ಬಂದ ಮೇಲೆ ವಾಲ್ ಹಾಕಿ ಒಂದ್ಸಲ ಕೂಗಿಸ್ಕೊಂಡ್ರೆ ಆಯ್ತು. ಇದೀಗ ತಕ್ಷಣ ಓಪನ್ ಮಾಡಬಾರ್ದು. ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿ ಈ ರೀತಿ ಸೈಡ್ ಗಳಿಂದ ಮೆಲ್ಲಗ್ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಮಜಾ ಮಾಡಿ. ನಾನಲ್ಲಿ ವಿಡಿಯೋಗೋಸ್ಕರ ಸ್ವಲ್ಪ ಕಬಾಬ್ ಹಾಗೂ ದಾಲ್ ಹಾಕೊಂಡಿದೀನಿ, ಬಟ್ ಇದ್ರ ಜೊತೆ ಬೇರೆ ಏನೋ ಬೇಕಾಗಿಲ್ಲ. ಈ ಕಬಾಬ್ ರೆಸಿಪಿ ಆದಷ್ಟು ಜಲ್ದಿ ಶೇರ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.